ಎಕ್ಸೋಸೋಮ್ಸ್ ತಂದಿರೋದಾಗಲಿ ಇಲ್ಲ SPL ಇಂಟ್ರೊಡ್ಯೂಸ್ ಮಾಡಿರೋದಾಗಲಿ ಟ್ರೀಟ್ಮೆಂಟ್ಸ್ ವಿ ಆರ್ ದ ಫಸ್ಟ್ ಪೀಪಲ್. ಸಫೈರ್ ಇಸ್ 15 rupees ಒಂದು ಗ್ರಾಫ್ಟ್. ಕೌನ್ಸಿಲಿಂಗ್ ಅಂತ ಇರ್ತೀವಿ. ವಿ ಗಿವ್ ಅ ಕಂಪ್ಲೀಟ್ ಕ್ಲಾರಿಟಿ ಅಬೌಟ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ HSN ಏರ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ನಮ್ಮ ಬೆಂಗಳೂರು ರಾಜಾಜಿನಗರ ನವರಂಗ್ ಥಿಯೇಟರ್ ಹತ್ರನೇ ಬರುತ್ತೆ. ಸೊ ಯೂಶಲಿ ಏನಂದರೆ ಮಂತ್ಲಿ HSN ವೀಡಿಯೋಸ್ ಮಾಡ್ತಾ ಇರ್ತೀವಿ. ಯಾಕಂದರೆ ಏನಾದ್ರು ಒಂದು ಹೊಸ ಟ್ರೀಟ್ಮೆಂಟ್ಸ್ ಲಾಂಚ್ ಆದರೆ ಅಥವಾ ಏನಾದ್ರು ಪ್ರೀವಿಯಸ್ ಡೌಟ್ಸು ಕಮೆಂಟ್ಸಲ್ಲಿ ನೀವು ಕೇಳ್ತಾ ಇದ್ರೆ ಅದೊಂದು ಕ್ವಶನ್ನ ಇವ್ರಿಗೆ ಕೇಳ್ತೀನಿ. ಸೊ ಇವತ್ತೇನಂದರೆ ತುಂಬ ಜನ ಕೇಳ್ತಾ ಇದ್ರಿ, ಸರ್ ಏನಕ್ಕೆ ನಾವು ಪರ್ಟಿಕ್ಯುಲರ್ HSNಗೆ ಬರಬೇಕು, HSNಗೆ ಏನಕ್ಕೆ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕು ಅಂತ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನಾವು ನೋಡೋಣ. ಮತ್ತು ಲಾಸ್ಟಲ್ಲಿ ಒಂದು ರಿಸಲ್ಟ್ ವೀಡಿಯೋ ಕೂಡ ಇರುತ್ತೆ, ಒಬ್ಬರು ಕ್ಲೈಂಟದ್ದು ಯಾವ ಥರ ಮುಂಚೆ ಇದ್ರು ಯಾವ ಥರ ಟ್ರಾನ್ಸ್ಫಾರ್ಮ್ ಆಗಿರೋದು ಅಂತ. ಸೊ ಎಲ್ಲರೂ ನೋಡೋಣ ಬನ್ನಿ. ಓಕೆ, ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬ ಜನ ಲೈಕ್ ಲಾಸ್ಟ್ ವೀಡಿಯೋಸಲ್ಲೂ ತುಂಬ ಜನ ಕಮೆಂಟ್ ಹಾಕಿದ್ರು, ಏನಂದರೆ ಲೈಕ್ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ನಾವು ಏನಕ್ಕೆ ಬರೀ HSNಗೆ ಬರಬೇಕು, ಎಷ್ಟೊಂದು ಡಿಸ್ಟೆನ್ಸ್ ಇರುತ್ತೆ, ನಾವು ಬೇರೆ ಕಡೆಯಿಂದ ಇರ್ತೀವಿ, ನಮ್ಮ ಮನೇನೂ ದೂರ ಇರುತ್ತೆ, ಪಕ್ಕದಲ್ಲಿರಲ್ಲ ಅಂತ. ಸೊ ಇದೇ ಏನಂದರೆ ನೀವು ಒಂದು ಪ್ಲೇಸಸ್ ಏನಾರು ಒಂದು ಜಾಗ ನೋಡಬೇಕಂದ್ರೂ ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗಿ ನೋಡಿದ್ರೇ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಏರ್ ಟ್ರಾನ್ಸ್ಪ್ಲಾಂಟ್ ಏನಕ್ಕೆ HSNಲ್ಲಿ ನಾವು ಸ್ಟಾರ್ಟಿಂಗಿಂದ ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಮಾಡ್ತಾ ಇದೀವಿ ಅಂದರೆ ಇವ್ರದ್ದು ಕಸ್ಟಮರ್ ರೆಸ್ಪಾನ್ಸ್ ಆಗಲಿ ಮತ್ತು ಇವ್ರದ್ದು ಟ್ರೀಟ್ಮೆಂಟ್ಸ್ ಆಗಲಿ ಮತ್ತು ಅವ್ರದ್ದು ರಿಸಲ್ಟ್ಸ್ ಕೂಡ ಅಷ್ಟೇ ಅದೇ ಥರನೇ ಒಂದು ಸುಪೀರಿಯರ್ ಕ್ವಾಲಿಟಿ ಅಂತ ಕೂಡ ಹೇಳ್ಬೋದು. ಆ ಥರ ಒಂದು ಕಸ್ಟಮರ್ ಸಪೋರ್ಟ್ ಆಗಲಿ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸೊ HSNಲ್ಲಿ ನೀವು ಆ್ಯಕ್ಚುಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ವೆಬ್ಸೈಟ್ಸ್ ಆಗಲಿ, ಗೂಗಲ್ ರಿವ್ಯೂಸ್ ಆಗಲಿ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ರೆಸ್ಪಾನ್ಸ್ ಯಾವ ಥರ ಇರುತ್ತೆ. ಮತ್ತು ಅವ್ರದ್ದು ಕ್ಲೈಂಟ್ಸ್ ಕೂಡ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಯಾವ ಥರ ಎಲ್ಲ ಒಂದು ರಿಸಲ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ HSN ನಾನು ಕೂಡ ವೀಡಿಯೋ ಮಾಡ್ತಾ ಇರ್ತೀನಿ, ಯಾವ ಥರ ಇವ್ರದ್ದು ನ್ಯೂ ಪ್ಯಾಕೇಜಸ್ ಆಗಲಿ ಮತ್ತು ಇವ್ರದ್ದು ಸ್ಕೀಮ್ಸ್ ಆಗಲಿ ಟ್ರೀಟ್ಮೆಂಟ್ಸ್ ಆಗಲಿ ಎಲ್ಲನೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ತುಂಬ ಜನ ಅದಕ್ಕೆ ಕ್ವಶನ್ ಕೇಳ್ತಾ ಇರ್ತೀರಾ, ಯಾಕೆ ಇಷ್ಟು ದೂರ HSN ಬರಬೇಕಂದ್ರೆ ಅದಕ್ಕೆ ಒಂದು ನಿಮಗೆ ಕ್ವಾಲಿಟಿ ಮತ್ತು ನಿಮಗೆ ಟ್ರೀಟ್ಮೆಂಟ್ಸು ಮತ್ತು ಕಸ್ಟಮರ್ ಸಪೋರ್ಟ್ ಆಗಲಿ ಅಷ್ಟೊಂದು ಚೆನ್ನಾಗಿರುತ್ತೆ, ಅದಕ್ಕೆ HSN ಸಜೆಸ್ಟ್ ಮಾಡೋದು. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಮೇಡಮ್, ಅದಕ್ಕೆ ಕ್ವಶನ್ ಏನಕ್ಕೆ ಇಷ್ಟು ದೂರ ಬರಬೇಕಂತ ಅದಕ್ಕೆ ಹೇಳಿದ್ದು. ಸೊ ಇವತ್ತು ಯಾವುದ್ರ ಬಗ್ಗೆ ಮಾತಾಡೋದು? ಫಸ್ಟು ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೀನಿ. ಯಾಕಂದರೆ ಕಂಟಿನ್ಯೂಸ್ಲಿ 3 to 4 years ನೀವು ವಿಡಿಯೋ ಮಾಡ್ತಾನೆ ಇದ್ದೀರಾ. ಬಟ್ ಫಸ್ಟ್ ಟೈಮ್ ಈಗ ವಿಡಿಯೋ ಮುಂದೆ ಒಂದು ಒಳ್ಳೆ ರಿವ್ಯೂ ನಿಮ್ಮ ಕಡೆಯಿಂದ ನೀವು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಲ್ಲ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ದೂರ ಬರಬೇಕಂದ್ರೆ, ಬಟ್ ಯಾಕಂದರೆ ಲೈಫಲ್ಲಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಮಂತ್ಲಿ ಮಾಡಲ್ಲ, ವರ್ಷಕ್ಕೆ ಒಂದ್ಸತಿ ಮಾಡಲ್ಲ, ಲೈಫಲ್ಲಿ ಒಂದೇ ಸತಿ ಮಾಡೋದು. ಆಮೇಲೆ ಹಿಂದೆ ಕೂಡ ಗ್ರಾಫ್ಟ್ ಒಂದ್ಸತಿ ತೆಗೆದ್ಮೇಲೆ ಅದು ಇದಾಗುತ್ತೆ. ಸೊ ಅದಕ್ಕೆ ನೀವು ಒಂದು HSN ಟ್ರೀಟ್ಮೆಂಟ್ ಮಾಡಿಸಿದ್ರೆ ನಿಮ್ಗೆ ಒಂದು ಗುಡ್ ಕ್ವಾಲಿಟಿ ಆ್ಯಂಡ್ ಅವ್ರ ಕಸ್ಟಮರ್ ಸಪೋರ್ಟ್ ಲೈಫ್ ಟೈಮ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂದು ನಮಗೇನೋ 5 ಸ್ಟಾರ್ಗಿಂತ ಇನ್ನೂ ಹೆಚ್ಚು ಸ್ಟಾರ್ ಕೊಟ್ಟಿರೋ ಥರ ಒಂದು ಫೀಲ್ ಬಂದಿದೆ ಫ್ರಮ್ ಮೈ ಹಾರ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ಯಾಕೆ ಬರಬೇಕು ಅಂದರೆ ನೀವೇ ಎಲ್ಲ ಆನ್ಸರ್ ಕೊಟ್ಟಿದ್ದೀರಾ. ಬಟ್ ಸ್ಟಿಲ್ ಇಲ್ಲಿ ಬಂದರೆ ಆಸ್ ಯೂಶ್ವಲ್ ಫಸ್ಟ್ ಈ ಸೌತ್ ಇಂಡಿಯನ್ 10 rupees per ಗ್ರಾಫ್ಟ್ ತಂದಿರೋದು HSN ಅದು ಒಂದಿದೆ. ಆ್ಯಂಡ್ ವಿ ಹ್ಯಾವ್ ಪ್ರಾಪರ್ ಕ್ವಾಲಿಫೈಡ್ ಪೀಪಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಸೋಕ್ಕೆ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ನಿಯರ್ಲಿ 4,000-5,000 ಪ್ಲಸ್ ಸ್ಯಾಟಿಸ್ಫೈಡ್ ಪೀಪಲ್ ಇದ್ದಾರೆ ಅಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿರೋ. ಇಟ್ಸ್ ಬೀನ್ ರನ್ನಿಂಗ್ ಮೋರ್ ದೆನ್ 5 years. ದಿಸ್ ಆರ್ 6th year, 6ನೇ ವರ್ಷ ಇದು. ಅದೂ ಒಂದು ಒಳ್ಳೆ ವಿಷಯ ಇದೆ. ಆ್ಯಂಡ್ ವಿ ಗಿವ್ ಹೈ ಡೆನ್ಸಿಟಿ ರಿಸಲ್ಟ್ ಆಸ್ ಯೂಶುವಲ್, ನಿಮ್ಗೆ ಗೊತ್ತು. ಆ್ಯಂಡ್ ನ್ಯಾಚುರಲ್ ಹೇರ್ ಲೈನ್ ಆಗಲಿ ಎಲ್ಲ ಕೊಡ್ತೀವಿ. ಬಟ್ ಅದು ಬಿಟ್ಟು ದ ಮೇನ್ ಥಿಂಗ್ ಇಸ್ ಫಸ್ಟು ಎಕ್ಸೋಸೋಮ್ಸ್ ತಂದಿರೋದಾಗಲಿ ಇಲ್ಲ SPL ಇಂಟ್ರೊಡ್ಯೂಸ್ ಮಾಡಿರೋದಾಗಲಿ ಟ್ರೀಟ್ಮೆಂಟ್ಸ್ ವಿ ಆರ್ ದ ಫಸ್ಟ್ ಪೀಪಲ್. ಆ್ಯಂಡ್ ಈಗ ನಾವು BioFUE ಮಾತ್ರ ಇಲ್ಲ, ಸಫೈರ್ ಮತ್ತು DHT ಮಾಡೋದ್ರಲ್ಲಿ ಫಸ್ಟ್ ತಂದಿರೋದು ನಾವೇ, ಐ ಮೀನ್ ದ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟ್ರಲ್ಲಿ. ಕರೆಕ್ಟ್. ಯಾಕಂದರೆ ಯೂಶಲಿ ಕರ್ನಾಟಕಲ್ಲಿ ಬರೀ ಏರ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ತುಂಬ ಕಡೆ ಮಾಡ್ತಾರೆ. ಇಷ್ಟು ಇರೋ ಟ್ರೀಟ್ಮೆಂಟ್ಸ್ ಆ್ಯಂಡ್ ಯಾವ್ದು ಸಜೆಸ್ಟ್ ಮಾಡಬೇಕು ಅನ್ನೋದು ಎಷ್ಟೊಂದು ಕಡೆ ಮಾಡಲ್ಲ, ಬಟ್ HSNಲ್ಲಿ ಮಾತ್ರನೇ. ಸೊ ಇವಾಗ ಟ್ರೀಟ್ಮೆಂಟ್ಸ್ ಎಲ್ಲ ಹೇಳಿದ್ರಲ್ಲ ಮೇಡಮ್, ಸಪೋಸ್ ಇವಾಗ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇಷ್ಟು ಟ್ರೀಟ್ಮೆಂಟ್ಸಲ್ಲಿ ಯಾವ್ದು ಚೂಸ್ ಮಾಡಬೇಕು ಅದು ಹಿಂಗೆ ಅಂತ. ನೋಡಿ, ಈಗ PRP, GFC, ಎಕ್ಸೋಸೋಮ್ಸ್, SPL ಅಂತ ಎಷ್ಟೋ ಇರುತ್ತೆ. ಅದು ಇಲ್ಲಿ ಬರ್ತಾರಲ್ವಾ ಕನ್ಸಲ್ಟೇಷನ್ಗೆ. ಸೊ ಅವ್ರು ನೋಡಿಬಿಟ್ಟು ಅವ್ರ ಕಂಡೀಷನ್ ಹೆಂಗೆ ಅದನ್ನು ಪ್ರಾಪರಾಗಿ ಅನಲೈಸ್ ಮಾಡಿಬಿಟ್ಟು ವಿಚ್ ಇಸ್ ಬೆಟರ್ ಫಾರ್ ದೆಮ್ ಅಂತ ನಾವು ಸಜೆಷನ್ ಕೊಡ್ತೀವಿ. ಆ್ಯಂಡ್ ರೆಸ್ಟ್ ಆಲ್ ಅವ್ರು ಏನಂದರೆ ಅವ್ರು ತೊಗೋಬೋದಾಯ್ತು, ಅದು ಒಂದು. ಆ್ಯಂಡ್ ಇನ್ನೊಂದು ಟ್ರಾನ್ಸ್ಪ್ಲಾಂಟೇಷನ್ ಮೆಥಡ್ ಬರೀ BioFUE, ಐ ಮೀನ್ ಲಾಸ್ಟ್ 3-4-5 years ಅದೇ ಮಾಡ್ತಾ ಇದ್ವಿ. ಈಗ ನಾವು ಸಫೈರ್ ಸ್ಟಾರ್ಟ್ ಮಾಡಿದ್ವಿ, DHI ಸ್ಟಾರ್ಟ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಹೆಂಗೆ ಅಂತ ಇನ್ನೂ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಸೊ ಅದು ಬಂದಾಗ ಅದ್ರ ಬಗ್ಗೆನೇ ಅವ್ರು ಕೇಳ್ತಾರೆ. ಸೊ ಈಗ ನಾವು
ಇನ್ನೊಂದು ಒಂದು ಹೊಸದಾಗಿ ಏನು ಮಾಡಿದೀವಿ ಅಂದರೆ ಹೈಬ್ರಿಡ್ ಅಂತ. ಓಕೆ. ಅಂದರೆ ಈಗ ಸಫೈರ್ ಅಂತ ಒಂದು ಮೆಥಡ್ ಇದೆ ಅಂತ, ಅದು ಡಿಪೆಂಡ್ಸ್ ಆನ್ ದ ನೀಡ್ಲ್. ಸೊ ಅದೊಂದು ಪ್ರಿಸೈಸ್ ಕಟ್ ಇರುತ್ತೆ, ನಿಮಗೆ ಆ ಸ್ಕಾರ್ನು ಗೊತ್ತಾಗಲ್ಲ, ಆ್ಯಂಡ್ ಹೀಲಿಂಗ್ ಪೀರಿಯಡ್ನು ಸ್ವಲ್ಪ ಬೇಗ ಇರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ಐ ಥಿಂಕ್ ಐ ಹ್ಯಾವ್ ಟೋಲ್ಡ್. ಸೊ ಈಗ ಏನು ಮಾಡ್ತೀವಿ, ಸಫೈರ್ ಇಸ್ 15 rupees ಒಂದು ಗ್ರಾಫ್ಟ್. ಸಪೋಸ್ ಒಬ್ಬರಿಗೆ ಒಂದು 4000 ಗ್ರಾಫ್ಟ್ಸ್ ಮಾಡಬೇಕಾಗತ್ತೆ ಅನ್ಕೊಳ್ಳಿ. ವಾಟ್ ವಿ ಡೂ ಇಸ್ ಲೈಕ್ ಫ್ರಂಟಲ್ಲಿ ಮಾತ್ರ ಒಂದು 2000 ಗ್ರಾಫ್ಟ್ಸ್ಗೆ ಸಫೈರ್ ಮೆಥಡಲ್ಲಿ ಮಾಡಿದ್ರೆ ಗೊತ್ತಾಗಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿರೋದು. ಆ್ಯಂಡ್ ಇಂಥ ಕಡೆ ಬೇಕಾದ್ರೆ ದೇ ಕ್ಯಾನ್ ಗೆಟ್ ಇಟ್ ಡನ್. ಅದನ್ನು ಮಾಡ್ತೀವಿ ನಾವು. ಯಾಕಂದ್ರೆ ಎಷ್ಟೊಂದು ನನಗೆ ಡೌಟ್ ಇರುತ್ತೆ, ಇವಾಗ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನೇ ಮಾಡಿಸ್ಬೇಕು, ಮಿಕ್ಸಪ್ ಮಾಡಬಾರ್ದು ಅಂತ. ಬಟ್ ಈ ತರ ಮಾಡಿಸಿದ್ರೆ ಏನೋ ಪ್ರಾಬ್ಲಮ್ ಇಲ್ಲ. ಇಟ್ಸ್ ನಾಟ್ ಅಬೌಟ್ ಮಿಕ್ಸಪ್, ಇಟ್ಸ್ ಅಬೌಟ್ ದ ನೀಡಲ್ ಏನು ಯೂಸ್ ಮಾಡ್ತೀವಿ ಅನ್ನೋದು. ಬಟ್ ಅದರಲ್ಲೂ ಇನ್ನೂ ತುಂಬಾ ಜನ ಕ್ವಶನ್ ಏನಿರುತ್ತೆ ಅಂದ್ರೆ, ಸಪೋಸ್ ಮುಂದೆ ಬೇಗ ಬೆಳೆಯೋದು, ಹೇರ್ ಜಾಸ್ತಿ ಗ್ರೋತ್ ಆಗುತ್ತೆ, ಹಿಂದೆಗಡೆ ಬೇರೆ ಟ್ರೀಟ್ಮೆಂಟ್ ಮಾಡಿಸಿರೋದ್ರಿಂದ ಹಿಂದೆ ಜಾಸ್ತಿ ಗ್ರೋತ್ ಆಗುತ್ತೆ, ಆ ಥರ ಇಲ್ಲ. ಮೆಥಡ್ ಇಸ್ ಡಿಫ್ರೆಂಟ್ ಅಷ್ಟೇ ಬಿಟ್ಟು ಗ್ರೋತ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಏನು ಸಂಬಂಧ. ಓಕೆ ಮೇಡಮ್. ಸೊ ಇವಾಗ ಗ್ರಾಫ್ಟ್ ನೀವು ಲೈಕ್ 10 rupees per ಗ್ರಾಫ್ಟ್ ಅನ್ನೋದು ಅದು ನಾರ್ಮಲ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮೆಥಡ್. ಬಯೋಎಫ್ಯೂ ನಾವು ನಾರ್ಮಲ್ ಆಗಿ ಇಷ್ಟು ವರ್ಷದಿಂದ ಮಾಡ್ತಾ ಇದೀವಲ್ವಾ, ಅದು. ಸಫೈರ್ ಅಂದ್ರೆ 15 rupees per ಗ್ರಾಫ್ಟ್. 15 rupees per ಗ್ರಾಫ್ಟ್. ಇನ್ನೊಂದು ಏನು ಕ್ವಶನ್ಸ್ ಕಮೆಂಟ್ಸ್ ಅಲ್ಲಿ ಬಂದಿದೆ ಅಂದ್ರೆ ಮೇಡಮ್, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ, ಇವಾಗ ಸಪೋಸ್ ಈ ಮಂತ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ, ನೆಕ್ಸ್ಟ್ ಮಂತ್ ಕ್ಲೀನಿಂಗ್ ಪ್ರೋಸೆಸ್ ಅದೆಲ್ಲ ಇರುತ್ತೆ, ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ತುಂಬಾ ಜನಕ್ಕೆ ಹೇರ್ ಶೆಡಿಂಗ್ ಎಲ್ಲ ಆಗುತ್ತೆ. ಅದರಿಂದ ತುಂಬಾ ಜನ ಭಯ ಪಡ್ಕೊಂಡು ಏನು ಮಾಡ್ತಾರೆ, ಓಕೆ ಇವ್ರು ಕರೆಕ್ಟಾಗಿ ಮಾಡಿಲ್ಲ ಅಂದ್ಬಿಟ್ಟು ಬೇರೆ ಕಡೆ PRP ತಗೊಳ್ಳೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಆ ಹೇರ್ ಶೆಡಿಂಗ್ ಪ್ರೋಸೆಸ್ ಅದ್ರ ಬಗ್ಗೆ ಅದು ಆ್ಯಕ್ಚುಲಿ ಪವನ್ ಮುಂಚೆ ಇತ್ತು. ಆ್ಯಂಡ್ ವಾಟ್ ವಿ ಡೂ ನೌ ಇಸ್ ಲೈಕ್, ಪೇಷಂಟ್ ಬಂದಾಗ ಅವ್ರಿಗೆ ಬೇಸಿಕ್ ಚೆಕಪ್ ಎಲ್ಲ ರುಟೀನ್ ಎಲ್ಲ ಮಾಡಿಬಿಟ್ಟು ಫಸ್ಟ್ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಅಂತ ಇರ್ತೀವಿ. ವಿ ಗಿವ್ ಅ ಕಂಪ್ಲೀಟ್ ಕ್ಲಾರಿಟಿ ಅಬೌಟ್ ಈಗ ಏನಾಗತ್ತೆ, OT ಒಳಗೆ ಹೋದರೆ ಏನೇನು ಮಾಡ್ತಾರೆ, ಮತ್ತು ನೀವು ಹೆಂಗೆಲ್ಲ ಇರಬೇಕು, ಏನು ಮಾಡಬೇಕು, ಯಾವ ಥರ ಈ ಥರ ಸ್ವೆಲ್ಲಿಂಗ್ ಆಗುತ್ತೆ, ಯಾವ ಥರ ಶೆಡ್ಡಿಂಗ್ ಆಗುತ್ತೆ, ಆಗತ್ತಾ ಆಗಲ್ವಾ. ಸೊ ಎಲ್ಲ ಕಂಪ್ಲೀಟ್ ಕ್ಲಾರಿಟಿ ನಾವು ಕೊಟ್ಟಾಗ ನಾವು ವಿ ಆರ್ ನಾಟ್ ಫೇಸಿಂಗ್. ಆದ್ರೂ ಕೆಲವ್ರಿಗೆ ಏನಾಗುತ್ತೆ, ಈವನ್ ನಾವು ಕೌನ್ಸಿಲಿಂಗ್ ಎಲ್ಲ ಹೇಳಿರ್ತೀನೋ ಅವರು ಹೋಗ್ಬಿಟ್ಟು ಮೇ ಬಿ ಅವ್ರ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅಯ್ಯೋ ಹಾಕಿದೀವಿ ಏನು ಕಾಣಿಸ್ತಾನೆ ಇಲ್ಲ ಅಂತ ಕ್ವೆಶನ್ಸ್ ಕೇಳ್ತಾರೆ. ಡೆನ್ಸಿಟಿನೂ ಹಾಕಿಲ್ಲ, ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಏನು ಹೆದರಿಕೆ ಬೇಡ, ಖಂಡಿತ ಈಗ ಹಾಕಿರೋದು ಬೆಳೆಯುತ್ತೆ. ಓಕೆ ಓಕೆ ಓಕೆ, ಅದು ಒಂದು ಕೇಳ್ತಾರೆ ಕ್ವೆಶನ್. ಸೊ ನೆಕ್ಸ್ಟ್ ಇವಾಗ SPL ಟ್ರೀಟ್ಮೆಂಟ್ಸು ಮತ್ತು PRP GFC ಅಂತ ಇದೆಯಲ್ಲ, ಸೊ ಅದೆಲ್ಲನೂ ಸೇಮ್ ಇರುತ್ತಾ ಅಥವಾ ಡಿಫ್ರೆಂಟ್? ಇಲ್ಲ, ಅದೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಗ್ರೋತ್ ಫ್ಯಾಕ್ಟರ್ಸ್, ಡಿಪೆಂಡ್ಸ್ ಆನ್ ನಾವು ಪ್ರಾಸೆಸ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ಅದೆಲ್ಲ. ಓಕೆ. ಸಪೋಸ್ ಇವಾಗ ಎಷ್ಟೊಂದು ಜನ ಹೇಳ್ತಾರೆ ಏನಂದರೆ, ಏನೋ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಏನೋ ಮೆಡಿಸಿನ್ಸ್ ಎಲ್ಲ ತೊಗೊಂಡಿರ್ತಾರೆ. ಸೊ ತುಂಬ ಜನ ಲೇಡೀಸ್ ಕೇಳ್ತಿರ್ತಾರೆ, ಈ ಥರ ಮೆಡಿಸಿನ್ಸ್ ಎಲ್ಲ ತೊಗೊತಾ ಇದ್ದೀವಿ, ಸೊ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಬೋದು, ಬಟ್ ಅದಕ್ಕೆ ಮುಂಚೆ ನೀವು ಸಜೆಸ್ಟ್ ಮಾಡ್ತೀರಾ, ಇಲ್ಲ ಯಾರಿಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅವ್ರಿಗೆ ಮಾತ್ರ ಸಜೆಸ್ಟ್ ಮಾಡ್ತೀರಾ, ಇಲ್ಲಾಂದ್ರೆ SPL ಮಾಡ್ಕೊಳ್ಳಿ, PRP ಮಾಡ್ಕೊಳ್ಳಿ ಅಂತ. ಸೊ ಆ ಥರ ಮೆಡಿಸಿನ್ಸ್ ತೊಗೊಂಡಿದ್ರು SPL PRP GFC ಎಲ್ಲ ತೊಗೊಬೋದಾ ಅಂತ ಕೇಳ್ತಾರೆ. ಇಲ್ಲ, ಅದು ಡಿಪೆಂಡ್ಸ್ ಆನ್ ದ ಪರ್ಸನ್, ಅವ್ರು ಯಾವುದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ. ಸೊ ಅದು ಹೇಳಿದ್ರೆ ಅದ್ರ ಪ್ರಕಾರ ಡೂ ಆರ್ ಡೋಂಟ್ ಅಂತ ನಾವು ಹೇಳ್ಬಿಡ್ತೀವಿ. ಓಕೆ. ಸೊ ಇವಾಗ ಲೈಕ್ ಪ್ರೋಸೆಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಎಷ್ಟು ಟೈಮ್ ತಗೊಳುತ್ತೆ ಅಂಡ್ ಇವಾಗ ಯಾವ ಥರ ಇದೆ? ಅದೇ ಸೇಮ್ 2 days ಪ್ರೊಸೀಜರ್, 2 days ಪ್ರೊಸೀಜರ್, ನಾಟ್ ಚೇಂಜ್. ಓಕೆ. ಅಂಡ್ 1 week ಮನೆಯಲ್ಲಿ ಇರಬೇಕು. ಎಸ್ ಅದು ಹೆಡ್ ವಾಶ್ ಮಾಡೋವರೆಗೂ ಅಷ್ಟೇ. ಅಂಡ್ ದೆನ್ ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ನಾರ್ಮಲ್. ಎಸ್. ಓಕೆ. ಸೊ ನೆಕ್ಸ್ಟ್ ಇವಾಗ ಪ್ರೋಸೆಸ್ ನಿಮ್ಮದು ಲೈಕ್ ಅದೇ ಥರ ಇದೆಯಾ, ಏನಾದ್ರು ಅಪಾಯಿಂಟ್ಮೆಂಟ್ಸ್ ತೊಗೊಳಕ್ಕೆ ಅಥವಾ ಏನಾದ್ರು ಚೇಂಜ್ ಆಗಿದೆ ಅಂತ? ಯಾವ ಥರ ಇದೆ? ನಥಿಂಗ್ ಹಸ್ ಚೇಂಜ್ಡ್. ಇನ್ನೂ ಸ್ಕ್ರೂಟನೈಸ್ ಮಾಡಿ ಇನ್ನೂ ಬೆಟರ್ ನಮ್ಮ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವನ್ ದ ಕಾಲ್ಸ್ ಆಗಲಿ ಏನೇ ಆಗಲಿ. ಸೊ ವಿ ಆರ್ ಟ್ರೈಂಗ್ ಟು ಗಿವ್ ಔಟ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಒಂದು ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡ್ತಾ ಇದ್ವಿ. ಓಕೆ ಮ್ಯಾಮ್. ಇವಾಗ ಸಪೋಸ್ ಏನಂದರೆ ಲೈಕ್ ಯಾರೋ ಅಪಾಯಿಂಟ್ಮೆಂಟ್ ತೊಗೊಂಡಿರಲ್ಲ, ಸಡನ್ನಾಗಿ ಬೆಂಗಳೂರಿಗೆ ಬಂದಿರ್ತಾರೆ, ಕನ್ಸಲ್ಟೇಷನ್ಸ್ ಎಲ್ಲ ಆಗಿರುತ್ತೆ, ಸೊ ಇಮಿಡಿಯೇಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಬೇಕು ಅಂದರೆ ಆ ಥರ ಮಾಡ್ತೀರಾ ಅಥವಾ ಅವ್ರದ್ದು ರಿಪೋರ್ಟ್ಸ್ ಎಲ್ಲ? ವಿ ಹ್ಯಾವ್ ಡನ್, ಆ ಥರ ಮಾಡಿದ್ದೀವಿ, ಇಲ್ಲ ಅಂತ ಇಲ್ಲ, ಬಿಕಾಸ್ ದೂರದಿಂದ ಬಂದಿರ್ತಾರೆ. ಬಟ್ ಮತ್ತೆ ಅಲ್ಲಿ ಹೋಗೋಕ್ಕೆ ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಕಷ್ಟ ಆಗ್ತದೆ. ಆ ಟೈಮಲ್ಲಿ ಏನು ಮಾಡ್ತೀವಿ, ಇಲ್ಲಿ ಓಕೆ ಮಾಡ್ಬೋದು, ಟೈಮ್ ಇದೆ, ಇಲ್ಲ ಬೆಡ್ ಅವೈಲಬಿಲಿಟಿ ಇದೆ ಅಂದರೆ ನಾವು ಖಂಡಿತವಾಗಿ ನಾವು ಮಾಡಿಬಿಡ್ತೀವಿ. ಖಂಡಿತವಾಗಿ ಮಾಡ್ತೀವಿ, ಅದರಲ್ಲಿ ಇಲ್ಲ ಅಂತ ಇಲ್ಲ. ಅಕಸ್ಮಾತ್ ಆಗಲ್ಲ ಅಂತ ಹೇಳಿದ್ರೆ 1 or 2 days ಹೇಳಿರ್ತೀವಿ, ಇಲ್ಲೇ ಎಲ್ಲಾದರೂ ಇರಿ ಇಲ್ಲ ಮಾಡೋಣ ಅಂತ. ಅದರ್ವೈಸ್
ಇಲ್ಲ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು ಅದನ್ನು ಮಾಡ್ತಾರೆ. ಬಟ್ ಮುಂಚೆ ಅಪಾಯಿಂಟ್ಮೆಂಟ್ಸ್ ತಗೊಳ್ಳೋದೇ ಬೆಸ್ಟ್ ಆಕ್ಚುಲಿ ಎಲ್ಲರೂ. ಸೊ ಯಾಕಂದ್ರೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಅದೆಲ್ಲ ಎವ್ರಿಥಿಂಗ್ ಇಸ್ ಓಕೆ, ನೋ ಪ್ರಾಬ್ಲಮ್ ಅಂದ್ರೆ ಆರಾಮಾಗಿ ಬಂದು ಮಾಡ್ಕೋಬಹುದು. ಅಷ್ಟು ದೂರದಿಂದ ಬಂದು ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಮತ್ತೆ ಏನಾದರೂ ಪ್ರಾಬ್ಲಮ್ ಮತ್ತೆ ಅವ್ರು ಹೋಗ್ಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ತಗೊಂಡು ಅಗೇನ್ ದೇ ಶುಡ್ ಕಮ್ ಬ್ಯಾಕ್ ಅಂದ್ರೆ ಸ್ವಲ್ಪ. ಸೊ ಬೆಟರ್ ಟು ಗೆಟ್ ದ ಟೆಸ್ಟ್ ರಿಪೋರ್ಟ್ ಡನ್, ಆಮೇಲೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ತುಂಬಾ ಜನ ಇನ್ನೊಂದು ಕ್ವಶನ್ಸ್ ಏನ್ ಕೇಳ್ತಾರೆ ಅಂದ್ರೆ, ಇವರು ಬರೀ ಏರ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಹೇಳ್ತಾ ಇರ್ತೀರಲ್ಲ, ಬರೀ ಇವ್ರು ಅದ್ ಮಾತ್ರನೇ ಮಾಡ್ತಾರೆ ಅಥವಾ ಬಿಯರ್ ಟ್ರಾನ್ಸ್ಪ್ಲಾಂಟ್, ಐಬ್ರೋಸ್ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ತಾರೆ. ಅದಕ್ಕೆ ಪ್ರೋಸೆಸ್ ಯಾವ ತರ ಇರುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಅಂಡ್ ಅದ್ರ ಬಗ್ಗೆ? ನಾರ್ಮಲ್ ಆಗಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ತರ ಐಬ್ರೋಸ್ನು 1 or 2 days ಅಲ್ಲಿ ಆಗುತ್ತೆ. ಬಟ್ ಮುಸ್ಟಾಚ್ನು 2 days ಅಲ್ಲಿ ಮುಗಿಸ್ಬಿಡ್ತೀವಿ. ಬಟ್ ಬಿಯರ್ಡ್ ಮಾತ್ರ ಇಟ್ ಟೇಕ್ಸ್ ಅಟ್ ಲೀಸ್ಟ್ 3 days. ಡಿಪೆಂಡ್ಸ್ ಆನ್ ಹೆಂಗೆ ಅಂತ ಅದು ನೋಡ್ಬಿಟ್ಟು ಮಿನಿಮಮ್ 3 days ಬೇಕಾಗತ್ತೆ. ಅದು ಮಾಡ್ತೀವಿ. ಬಟ್ ಹೀಲಿಂಗ್ ಪ್ರೋಸೆಸ್ ಎಲ್ಲಾನು ಸೇಮ್ ಇರುತ್ತೆ? ಎಲ್ಲ ಸೇಮ್ ಇರುತ್ತೆ. ಓಕೆ. ನೆಕ್ಸ್ಟ್ EMI ಆಪ್ಷನ್ಸ್ ಅಂತ ನಿಮ್ಮ ಹತ್ರ ಇದೆ. ಸೊ ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ EMI ಅದೆಲ್ಲ ಇದೆಯಾ ಅಂತ? ಅದೆಲ್ಲ ಇದೆ, ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಪವನ್.